ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇತ್ತು. ಯಾವುದು ಅಂತ ಅಂದರೆ ಶಿಗ್ಗಾಂವಿ, ಸಂಡೂರು ಹಾಗೆ ಚನ್ನಪಟ್ಟಣ. ಈ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದು ಕೆಲವು ದಿನಗಳೇ ಕಳೆದು ಹೋಗಿದೆ. ಇನ್ನೇನು ಈ ವೀಕೆಂಡ್ ಅಂದರೆ ಶನಿವಾರ ನವೆಂಬರ್ 23ರಂದು ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಅವತ್ತು ಗೊತ್ತಾಗುತ್ತೆ ಈ 3 ಕ್ಷೇತ್ರಗಳಲ್ಲಿ ಗೆದ್ದವ್ರು ಯಾರು, ಸೋತವ್ರು ಯಾರು, ಯಾರ ಪ್ರತಿಷ್ಠೆ ಹೆಚ್ಚಾಯಿತು ಅಥವಾ ಯಾರ ವರ್ಚಸ್ಸು ಇದರಿಂದ ಹೆಚ್ಚಾಯಿತು, ಯಾರ ವರ್ಚಸ್ಸು ಕಡಿಮೆಯಾಯಿತು, ಹಾಗೆ ಯಾರ ಬಲ ಇನ್ನೂ ಕೂಡ ಕರ್ನಾಟಕದಲ್ಲಿ ಅಥವಾ ಆ ಕ್ಷೇತ್ರಗಳಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಸಿದ್ದರಾಮಯ್ಯನವರಿಗೂ ಕೂಡ ಈ ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀವಿ. ಹಾಗೆ ಚನ್ನಪಟ್ಟಣ ಇಡೀ ಕರ್ನಾಟಕದ ಹಾಗೆ ಹೈಕಮಾಂಡ್ ಕಣ್ಣು ಕೂಡ ಬಿಜೆಪಿಯ ಅಥವಾ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಕಣ್ಣು ಕೂಡ ಜಾಸ್ತಿಯಾಗಿರುವಂತಹ ಯಾರಿಗೆ ಗೆಲುವು ತುಂಬಾ ಇಂಪಾರ್ಟೆಂಟ್, ಯಾರು ಗೆದ್ರೆ ಒಳ್ಳೆಯದು, ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ. ಸ್ನೇಹಿತರೆ, ಮೊನ್ನೆ ಬೈ ಎಲೆಕ್ಷನ್ ಆಯ್ತಲ್ವಾ, ಇದು 3 ಪಕ್ಷಗಳಿಗೆ ಅಂತ ಹೇಳಿದ್ರೆ JDS, BJP ಹಾಗೆ ಕಾಂಗ್ರೆಸ್, ಈ 3 ಪಕ್ಷಗಳಿಗೆ ಕೂಡ ಒಂದು ರೀತಿಯಲ್ಲಿ ಇದು ಪ್ರತಿಷ್ಠೆಯ ಕಣ. ಯಾಕಂತ ಹೇಳಿದ್ರೆ ಈ 3 ಕ್ಷೇತ್ರಗಳಲ್ಲಿ BJP, ಕಾಂಗ್ರೆಸ್ ಹಾಗೆ JDS ಒಂದು ರೀತಿಯಲ್ಲಿ ಒಂದು ತಮ್ಮೆಲ್ಲ ಪರಿಶ್ರಮವನ್ನು ಹಾಕಿ ಎಲ್ಲ ರೀತಿಯಲ್ಲಿ ಕೂಡ ಪ್ರಯತ್ನಪಟ್ಟು ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ತುಂಬ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಂತ ಹೇಳಬಹುದು. ಇನ್ನು ರಾಜಕೀಯ ವಲಯದಲ್ಲಿ ಆಗಿರಬಹುದು, ರಾಜಕೀಯ ತಜ್ಞರಾಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಯನ್ನು ಶುರು ಮಾಡ್ಕೊಂಡಿದ್ದಾರೆ. BJP ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, JDS ಆಗಿರಬಹುದು. JDS ಮತ್ತು BJP ಮೈತ್ರಿ ಮಾಡ್ಕೊಂಡಿರುವ ಕಾರಣ NDA ಅಂತಲೇ ಹೇಳಬಹುದು. ಈ 2 ಪಕ್ಷಗಳು ಏನಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಯೇ ಗೆಲ್ಲೋದು, 3 ಪಕ್ಷಗಳಲ್ಲಿ ಕೂಡ ನಮ್ಮ ಅಭ್ಯರ್ಥಿಯೇ ಗೆಲ್ಲೋದು, ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಕೂಡ ನಾವೇ 3 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿ ಎಲ್ಲಿ ಹೋದ್ರೂ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಇದರ ನಡುವೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೀಗ ಕಾಂಗ್ರೆಸ್ ಸರ್ಕಾರದ ಕೈಗೆ ಸೇರಿದೆ. ಹೌದು, ಸಿದ್ದರಾಮಯ್ಯನವರ ಕೈಗೆ ಸೇರಿರುವಂತಹ ಈ ಗುಪ್ತಚರ ವಿಭಾಗದ ವರದಿ ಕಾಂಗ್ರೆಸ್ ಅನ್ನ ಅಲ್ಲಾಡಿಸ್ಬಿಟ್ಟಿದೆ. ಕಾಂಗ್ರೆಸ್ಗಳು ಇಷ್ಟು ದಿನ ಹೇಳ್ಕೊಂಡು ಬಂದಿದ್ದಂತಹ ಎಲ್ಲ ಮಾತುಗಳು ಕೂಡ ಸುಳ್ಳಾಗುವ ಹಾಗೆ ಕಾಂಗ್ರೆಸ್ ಲೆಕ್ಕಾಚಾರಗಳು ಎಲ್ಲ ಉಲ್ಟಾಪಲ್ಟಾ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು BJP ಹಾಗೆ JDS ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ನೀಡುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಕೂಡ ಈ ಗುಪ್ತಚರ ರಿಪೋರ್ಟಲ್ಲಿ ಏನಿತ್ತು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೊನ್ನೆ ನವೆಂಬರ್ 13ರಂದು ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯಿತು. ಇನ್ನು ಬೈ ಎಲೆಕ್ಷನ್ ನಡೆದಿರುವಂತಹ ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು ಕ್ಷೇತ್ರಗಳಲ್ಲಿ ಈ ಮೊದಲು ಕ್ರಮವಾಗಿ JDS, BJP, ಕಾಂಗ್ರೆಸ್ ಶಾಸಕರಿದ್ದರು. ಅದೇ ರೀತಿ ಈಗ ನಡೆದಿರುವಂತಹ ಉಪಚುನಾವಣೆಯಲ್ಲಿ 3 ಪಕ್ಷಗಳಿಗೆ ಒಂದೊಂದು ಸ್ಥಾನದ ಸಾಧ್ಯತೆ, ಅಂದರೆ ಈ ಹಿಂದೆ ಹೇಗಿತ್ತಲ್ವಾ ಅದೇ ರೀತಿ ಈ ಬಾರಿಯೂ ಆಗುತ್ತೆ ಅಂತ ಹೇಳಿ ಇಂಟೆಲಿಜೆನ್ಸ್ ಡಿವಿಷನ್ ರಿಪೋರ್ಟ್ ಹೇಳಿದೆ. ಇನ್ನು ಶಿಗ್ಗಾಂವಿಯಲ್ಲಿ BJP, ಸಂಡೂರಿನಲ್ಲಿ ಕಾಂಗ್ರೆಸ್, ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿಗೆ ಮುನ್ನಡೆಯಾಗಿದೆ ಅನ್ನೋದು ಗುಪ್ತಚರ ವಿಭಾಗ ನೀಡಿರುವಂತಹ ವರದಿಯಿಂದ ಹೊರಬಂದಿರುವಂತಹ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಇಂಟೆಲಿಜೆನ್ಸ್ ಡಿವಿಷನ್ ರಿಪೋರ್ಟ್ ನೋಡ್ತಾ ಇದ್ದಂತೆ ಕಾಂಗ್ರೆಸ್ಗೆ ತುಂಬ ನಿರಾಸೆ ಆಗಿದೆ. ಹಾಗೆ ಒಂದು ರೀತಿಯಲ್ಲಿ ಇದೀಗ ಭಯಗೊಂಡಿದೆ ಅಂತಲೂ ಹೇಳ್ತಾ ಇದ್ದಾರೆ. ಏನು ಚನ್ನಪಟ್ಟಣದಲ್ಲಂತೂ ನಿಖಿಲ್ ಕುಮಾರಸ್ವಾಮಿಯನ್ನು ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಹೇಳಿ BJPಯ ನಾಯಕರು ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ಬಂದು ಪ್ರಚಾರಗಳನ್ನು ನಡೆಸಿದರು. ಹಾಗೇ ಕಾಂಗ್ರೆಸ್ನಲ್ಲಿ ಪ್ರಚಾರವನ್ನು ನಡೆಸಿದಂತಹ ಜಮೀರ್ ಅಹ್ಮದ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಅಥವಾ ಅವರು ಹೇಳಿಕೆ ಅನ್ನೋ ಬದಲು ಅವರು ಮಾತಾಡುವ ಸಮಯದಲ್ಲಿ ಬಾಯಿಂದ ಹೊರಬಿದ್ದಂತಹ ಕಾಲಾ ಕುಮಾರಸ್ವಾಮಿ ಕೆಲವೊಂದು ಮಾತುಗಳಿದೆಯಲ್ವ, ಇದು ಕಾಂಗ್ರೆಸ್ಸನ್ನು ಅಲ್ಲಿ ಸೋಲಿಸಲಿಕ್ಕೆ ಪ್ರಮುಖ ಕಾರಣ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆಯಿಂದ CP ಯೋಗೇಶ್ವರ್ ಅವರು ಕೂಡ ಈ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿ ನಾನು ಸೋಲ್ಬಹುದು ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಈ 3 ಕ್ಷೇತ್ರಗಳಿಗೆ ಯಾಕೆ ಬೈ ಎಲೆಕ್ಷನ್ ಆಯಿತು ಅಂತ ಅಂದ್ರೆ, ಈ 3 ಕ್ಷೇತ್ರದ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದರಿಂದ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ 3 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರೋದು. ಇನ್ನು ಈ ಬಾರಿ ಕಾಂಗ್ರೆಸ್ನವರು ನಾವು 3 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಅವರು ನಂಬಿಕೊಂಡಿದ್ದಂತಹ ಗ್ಯಾರಂಟಿಗಳು. ಆ
ಆದರೆ ಇದಕ್ಕೆ BJP JDS ಕೂಡ ಸರಿಯಾಗಿ ಟಕ್ಕರ್ ಕೊಡ್ತು. ಅವರು ಏನಂತ ಹೇಳಿದ್ರೆ ಅವ್ರಿಗೆ BJP ಹಾಗೆ JDS ಮೈತ್ರಿಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಕರಪ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ, ಮುಸ್ಲಿಮರನ್ನ ಮೇಲಿಡ್ತಾ ಇದ್ದಾರೆ, ಅವರಿಗೆ ಮಾತ್ರ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಈ ರೀತಿಯ ಆರೋಪಗಳನ್ನ ಮಾಡಿ ಜನರ ಮುಂದೆ ಮತವನ್ನ ಕೇಳುವ ಪ್ರಯತ್ನವನ್ನ ಮಾಡಿದ್ರು. ಇನ್ನು ಚನ್ನಪಟ್ಟಣದಲ್ಲಿ DK ಬ್ರದರ್ಸ್, HD ಕುಮಾರಸ್ವಾಮಿ, ಸಂಡೂರಿನಲ್ಲಿ ಸಂತೋಷ್ ಲಾಡ್ ಹಾಗೂ ಜನಾರ್ದನ್ ರೆಡ್ಡಿ ಇವರು ಚುನಾವಣೆಯನ್ನು ತಮ್ಮ ಸ್ವಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಏನಾದರೂ ಸೋತ್ರೆ ನಮ್ಮ ಪ್ರತಿಷ್ಠೆಗೆ ಧಕ್ಕೆ ಅನ್ನುವ ರೀತಿಯಲ್ಲಿ ಅಲ್ಲಿ ಪ್ರಚಾರವನ್ನು ಮಾಡಿದರು. ಕಾಂಗ್ರೆಸ್ನ ಒಂದು ಆಂತರಿಕ ಸಮೀಕ್ಷೆಯ ಪ್ರಕಾರ ನೋಡೋದಾದರೆ ಈ 3 ಕ್ಷೇತ್ರಗಳಲ್ಲಿ ತಮ್ಮದೇ ಪಕ್ಷ ಮೇಲುಗೈ ಪಡೆಯುವಂತಹ ಸಂಭವವಿದೆ ಅಂತ ಅವರಿಗೆ ಬಂದಿತ್ತು. ಇನ್ನು ಸ್ನೇಹಿತರೆ, CM ಸಿದ್ದರಾಮಯ್ಯ ಅವರಿಗೆ ಈ ಒಂದು 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂತ ಹೇಳಿದ್ರೆ ತಮ್ಮ ಒಂದು ವರ್ಚಸ್ಸು ಹಾಗೆ ತನ್ನ ಆಡಳಿತದಲ್ಲಿ ನಾವು 3 ಕ್ಷೇತ್ರವನ್ನು ಗೆದ್ಕೊಂಡು ಬಂದ್ವಿ ಅನ್ನೋದನ್ನು ಹೈಕಮಾಂಡ್ಗೆ ಅವರು ಮನವರಿಕೆಯನ್ನು ಮಾಡಬೇಕಾಗಿತ್ತು. ಯಾಕಂತಂದರೆ ಹಾಗೆ ಮಾಡಿದ್ರೆ ಮಾತ್ರ CM ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗಾಗಲೇ DK ಶಿವಕುಮಾರ್ ಅವರು ಕುರ್ಚಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ CM ಸಿದ್ದರಾಮಯ್ಯ ಅವರಿಗೆ ಈ ಮೂಡ ಆಗಿರಬಹುದು, ವಾಲ್ಮೀಕಿ ಹಗರಣ, ಇದೆಲ್ಲ ಅವರನ್ನು ಸುತ್ತಕೊಂಡು ಒಂದು ರೀತಿಯಲ್ಲಿ ಅವರಿಗೆ ಏನಂತ ಹೇಳಿದರೆ ಅಪಾಯವನ್ನು, ಕುರ್ಚಿಯಿಂದ ಇಳಿಯುವಂತಹ ಅಪಾಯವನ್ನು ತಂದೊಡ್ತಾ ಇದೆ. ಇನ್ನು CP ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣದಲ್ಲಿ ಗೆಲ್ಲೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಅವರು BJPಯಲ್ಲಿದ್ದವರು ಕಾಂಗ್ರೆಸ್ಗೆ ಹಾರಿದ್ರು, ಆ ಮೂಲಕ ಅಲ್ಲಿನ ಅಭ್ಯರ್ಥಿಯಾದರು. ಒಂದು ವೇಳೆ ಸೋತರು ಅಂತ ಅಂದರೆ ಆ ಕಡೆಯಿಂದ ಕಾಂಗ್ರೆಸ್ಸು ಇಲ್ಲ, ಕಾಂಗ್ರೆಸ್ಸಲ್ಲಿ ಇರ್ತಾರೆ ಆದರೆ ಅಷ್ಟೇನು ಇಂಪಾರ್ಟೆಂಟ್ ಅವರಿಗೆ ಕೊಡುವಂತಹ ಸಾಧ್ಯತೆ ಇರಲ್ಲ. ಈ ಕಡೆಯಿಂದ BJPಯೂ ಇಲ್ಲದಂತಾಗಿ ಅತಂತ್ರ ಪರಿಸ್ಥಿತಿಯಲ್ಲಿ ಅವರು ಇರುವಂತಹ ಸಾಧ್ಯತೆ ಇದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಗೆಲ್ಲೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ 2 ಬಾರಿ ಸೋತ್ ಹೋದ್ರು, ಮತ್ತೆ ಈ ಕ್ಷೇತ್ರದಲ್ಲಿ ನಿಲ್ಲಿಸಿದ್ದಾರೆ. ಗೆದ್ರೆ ರಾಜಕೀಯ ಜೀವನದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಮುಂದುವರಿಬಹುದು, ಇಲ್ಲ ಅಂತ ಅಂದರೆ ಇವರಿಗೆ ರಾಜಕೀಯ ಜೀವನದಲ್ಲಿ ಅಥವಾ ರಾಜಕೀಯದಲ್ಲಿ ಲಕ್ಕಿಲ್ಲ ಅಂತ ಹೇಳಿಬಿಟ್ಟು BJP ಹಾಗೆ JDS ಒಂದಾಗಿ ಅವರಿಗೆ ಮುಂದೆ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳನ್ನು ಅಥವಾ ಯಾವುದೇ ರೀತಿಯಾದಂತಹ ಅವಕಾಶಗಳನ್ನು ಕೊಡದೇ ಇರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಬಾರಿಯ ಒಂದು ಈ ಎಲೆಕ್ಷನ್ನಲ್ಲಿ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರಿಗೂ ಗೆಲ್ಲೋದು ತುಂಬ ಇಂಪಾರ್ಟೆಂಟ್, ಆ ಕಡೆಯಿಂದ BJP ಹಾಗೆ JDSಗೂ ಇಂಪಾರ್ಟೆಂಟ್. ವೈಯಕ್ತಿಕವಾಗಿ ನೋಡಿದ್ರೆ CP ಯೋಗೇಶ್ವರ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಗೆಲ್ಲೋದು ತುಂಬ ಇಂಪಾರ್ಟೆಂಟ್. ಆದರೆ ಇದೀಗ ಗುಪ್ತಚರ ವರದಿಯ ಪ್ರಕಾರ ಈ ಹಿಂದೆ ಹೇಗಿತ್ತಲ್ವಾ 3 ಕ್ಷೇತ್ರಗಳಲ್ಲಿ ಒಂದೊಂದು ಪಕ್ಷದವರು, ಈ ಬಾರಿಯೂ ಅದೇ ರೀತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಕಾಂಗ್ರೆಸ್ಗೆ ಮಾತ್ರ ತುಂಬ ಟೆನ್ಷನ್ ಆಗ್ತಾ ಇದೆ. ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.